ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 31 ಅಂದರೆ ಈ ಮಂತ್ನ ಎಂಡ್‌ನ ಕರೆಂಟ್ ಅಫೇರ್ಸ್ ವಿಡಿಯೋ. ಇದರಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಆದ ಟಾಪಿಕ್‌ಗಳಿಲ್ಲ. ಆದರೂ ಒಂದಿಷ್ಟು ಟಾಪಿಕ್‌ಗಳು ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಉತ್ತರ ಕರ್ನಾಟಕದಲ್ಲಿ ಇವರ ಸ್ಥಿತಿ ತೀರಾ ಶೋಷ ಶೋಚನೀಯ. ಇದನ್ನ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಅಂತ ಹಾಕಿಲ್ಲ. ಆದರೆ ಇದು ನಮ್ಮ ಮುಂದುವರೆದ ಭಾರತಕ್ಕಿಂತ ಮುಂದುವರಿಯುತ್ತಿರುವ ಭಾರತದ ಒಂದು ಸಾಕ್ಷಿಯಾಗಿ ನಿಂತಿದೆ. ಯಾಕಂದ್ರೆ ಇನ್ನೂ ನಮ್ಮ ಭಾರತ ಮುಂದುವರೆದಿಲ್ಲ, ಮುಂದುವರಿತಾನೆ ಇದೆ. ಏನಕ್ಕಾಗಿ ಅನ್ನೋದಕ್ಕೆ ಇವೆಲ್ಲ ಕಾರಣಗಳು ಇಲ್ಲಿ ನೋಡಿ. ಹಕ್ಕಿಲ್ಲದ ಹಕ್ಕಿಪಿಕ್ಕಿಗಳು. ನಮಗೆ ಆಧಾರ್ ಕಾರ್ಡ್ ಇಲ್ಲ, ಪಡಿತರ ಕಾರ್ಡ್ ಇಲ್ಲ, ಮತದಾರರ ಚೀಟಿ, ಜಾತಿ ಪ್ರಮಾಣ ಪತ್ರ, ರಹವಾಸಿ ಪತ್ರ ಇಲ್ಲ, ಅರಣ್ಯವಾಸಿಗಳು ಎಂಬ ಹಕ್ಕುಪತ್ರವೂ ಇಲ್ಲ. ಈ ದೇಶದ ನಾಗರಿಕರು ಎಂದು ಹೇಳಿಕೊಳ್ಳುವ ಒಂದು ದಾಖಲೆಯೂ ಇಲ್ಲ. ಇಷ್ಟೆಲ್ಲ ಇಲ್ಲಗಳ ನಡುವೆ ನಾವು ಬದುಕಿದ್ದೇವೆ. ಇದು ನೋಡಿ ನಮ್ಮ ಮುಂದುವರಿಯುತ್ತಿರುವ ಭಾರತಕ್ಕೆ ಒಂದು ಸಾಕ್ಷಿಯಾಗಿದೆ. ಯಾಕೆ ಇನ್ನುವರೆಗೂ ನಮ್ಮ ಭಾರತ ಮುಂದುವರಿತಾನೆ ಇದೆ, ಮುಂದುವರೆದಿಲ್ಲ ಎನ್ನುವುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇವರ ಪರಿಸ್ಥಿತಿ ನೋಡಿ ಚಿಂತಾಜನಕವಾಗಿದೆ. ಸ್ವಲ್ಪ ನೋಡಿಕೊಳ್ಳಿ. ಈಗ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಸಿಬಿಎಸ್ಇ ಪೋರ್ಟಲ್ ಮೇಲೆ ಸೈಬರ್ ದಾಳಿ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿಯ ಸಿಬಿಎಸ್ಇ ಮೌಲ್ಯಮಾಪನ ಪೋರ್ಟಲ್ನ ಪಾವತಿ ವ್ಯವಸ್ಥೆಯ ಮೇಲೆ ಸೈಬರ್ ದಾಳಿ ನಡೆದಿದ್ದು, ಸುಮಾರು 50 ವಿದ್ಯಾರ್ಥಿಗಳು ಅನಧಿಕೃತ ಪ್ರವೇಶ ಪಡೆದಿದ್ದಾರೆ. ಈಗಿನ ಸಿಸ್ಟಮ್ನಲ್ಲಿ ಈ ತರ ಆಗ್ತಿರೋದು ತುಂಬಾನೇ ನಾರ್ಮಲ್ ಆಗ್ಬಿಟ್ಟಿದೆ. ಈಗ ಒಂದಲ್ಲ ಒಂದು ಸೈಬರ್ ಕ್ರೈಮ್ಗಳು ನಡೀತಾನೆ ಇರ್ತವೆ, ಅಕ್ರಮಗಳು ನಡೀತಾನೆ ಇರ್ತವೆ. ನೋಡೋಣ ಬಿಡಿ. ನಮ್ಮ ಮುಂದಿನ ಟಾಪಿಕ್ಗೆ ಹೋಗೋದಾದ್ರೆ, ನೌಕಾಪಡೆ ಥಿಯೇಟರ್ ಕಮಾಂಡ್ ಅಗತ್ಯ. ಪಶ್ಚಿಮ ಏಷ್ಯಾ ಯುದ್ಧದಿಂದ ಹೊಸ ಸವಾಲು. ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹೇಳಿಕೆ. ಪಶ್ಚಿಮ ಏಷ್ಯಾ ಸಂಘರ್ಷವು ಹೊಸ ಸವಾಲುಗಳನ್ನು ಒಡ್ಡುತ್ತಿದೆ. ಅವುಗಳನ್ನು ಸಮರ್ಥವಾಗಿ ಎದುರಿಸಲು ನೌಕಾಪಡೆಗಾಗಿಯೇ ಪ್ರತ್ಯೇಕ ಥಿಯೇಟರ್ ಕಮಾಂಡ್ ಸ್ಥಾಪಿಸುವ ಅಗತ್ಯವಿದೆ ಎಂದು ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಶನಿವಾರ ಹೇಳಿದ್ದಾರೆ. ಸಿಂಧೂರ 2.0ಗೆ ಭಾರತ ಸನ್ನದ್ಧ. ಸೇನಾ ಮುಖ್ಯಸ್ಥ ಅಗತ್ಯ ಬಿದ್ದಲ್ಲಿ ಸಿಂಧೂರ ಕಾರ್ಯಾಚರಣೆ 2.0ಗೆ ನಮ್ಮ ಸಶಸ್ತ್ರ ಪಡೆಗಳು ಸಂಪೂರ್ಣವಾಗಿ ಸನ್ನದ್ಧಗೊಂಡಿವೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಶನಿವಾರ ಹೇಳಿದರು. ಸ್ವಲ್ಪ ನೋಡಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗ್ಬೋದು ನಿಮ್ಗೆ. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಚೀನಾದೊಂದಿಗೆ ಅಮೆರಿಕ ಸ್ಥಿರ ಸಮತೋಲನ. ಪೀಟ್ ಹೆಗ್ಸೆತ್. ಏಷ್ಯಾ ವಲಯದಲ್ಲಿ ಚೀನಾದೊಂದಿಗೆ ಅಮೆರಿಕವು ಸ್ಥಿರ ಸಮತೋಲನ ಬಯಸುತ್ತದೆ ಎಂದು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಹೇಳಿದ್ದಾರೆ. ಸ್ವಲ್ಪ ನೋಡಿಟ್ಕೊಳ್ಳಿ, ಏಷ್ಯಾ ವಲಯದಲ್ಲಿ ಚೀನಾದೊಂದಿಗೆ ಅಮೆರಿಕವು ಸ್ಥಿರ ಸಮತೋಲನವನ್ನು ಬಯಸುತ್ತದೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗ್ಬೋದು. ಬ್ರಹ್ಮೋಸ್ ವಿಯೆಟ್ನಾಂ ಜೊತೆ ಒಪ್ಪಂದ ಪೂರ್ಣ. ಬ್ರಹ್ಮೋಸ್ ಕ್ಷಿಪಣಿಗಳನ್ನು ವಿಯೆಟ್ನಾಂ ಖರೀದಿಸಲಿದ್ದು, ಈ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇಂಡೋನೇಷ್ಯಾ ಜೊತೆಗಿನ ಒಪ್ಪಂದವು ಅಂತಿಮ ಹಂತದಲ್ಲಿದೆ ಎಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಶನಿವಾರ ಹೇಳಿದರು. ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸಲು ಆಸಕ್ತಿ ತೋರಿದ ಮೊದಲ ದೇಶ ಫಿಲಿಪೈನ್ಸ್. $375 ಮೊತ್ತದ ಅಂದಾಜು 3,500 ಕೋಟಿ ಈ ಒಪ್ಪಂದಕ್ಕೆ 2022ರಲ್ಲಿ ಸಹಿ ಹಾಕಲಾಗಿದೆ. ಇಂಡೋನೇಷ್ಯಾ ಜೊತೆ ಮಾರ್ಚ್ನಲ್ಲಿ ಮಾತುಕತೆ ಆರಂಭವಾಗಿದ್ದು, ಒಪ್ಪಂದ ಅಂತಿಮ ಹಂತದಲ್ಲಿದೆ ಎಂದು ಹೇಳಿದರು. ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ದೇಶ ಮೊದಲು ನಮ್ಮ ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿಸಲು ಆಸಕ್ತಿ ತೋರಿತು ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ದೊಡ್ಡ ಆಲಹಳ್ಳಿಯಿಂದ ದೊಡ್ಡ ಸ್ಥಾನದವರೆಗೆ. ಈಗ ನಮ್ಮ ಹೊಸ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಅವ್ರ ಬಗ್ಗೆ, ಅವರು ಬೆಳೆದು ಬಂದ ಹಾದಿ ಬಗ್ಗೆ ಸ್ವಲ್ಪ ನೀಡಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಓದ್ಕೊಳ್ಬಹುದು. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಗಳಾಗಿದ್ವು. ಹಾಗೆ ನಾನು ಹೇಳ್ದಂಗೆ ಕಮ್ಯುನಿಟಿ ಪೋಸ್ಟಿಂಗ್ ನಲ್ಲಿ ನಾನು ಈಗಾಗಲೇ ಒಂದು ಪೋಸ್ಟ್ ನ ಹಾಕಿದ್ದೇನೆ. ಆದಷ್ಟು ಎಲ್ಲರೂ ಆನ್ಸರ್ ನ ಅದರಲ್ಲಿ ಟಿಕ್ ಮಾರ್ಕ್ ಮಾಡಿ, ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ನಾನು ನಿಮ್ಮ ರಾಯಲ್ ಹ್ಯಾಕರ್.